ನಿನ್ನೆ ರಾಜ್ಯಸಭಾ ಚುನಾವಣೆಯ ಮತದಾನ ಎಲ್ಲರೂ ಅಂದ್ಕೊಂಡಿದ್ರು ಶಿವರಾಮ್ ಹೆಬ್ಬಾರ್ ಅವರು ಬಂದು ಬಿಜೆಪಿಯ ಅಭ್ಯರ್ಥಿಗೆ ಮೈತ್ರಿ ಅಭ್ಯರ್ಥಿಗೆ ಮತ ಹಾಕ್ತಾರ ಅಂತ ಹೇಳಿ. ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರು, ಆದ್ರೆ ಶಿವರಾಮ್ ಹೆಬ್ಬಾರ್ ಅವರು ಪತ್ತೇನೇ ಇಲ್ಲ. ಬೆಂಗಳೂರಿನಲ್ಲೇ ಇದ್ರು, ಆದ್ರೆ ಅವರು ಮತವನ್ನ ಚಲಾಯಿಸಿಲ್ಲ. ಈಗ ಕುತೂಹಲ ಇರೋದು ಏನ್ ಮಾಡ್ತಾರೆ ಶಿವರಾಮ್ ಹೆಬ್ಬಾರ್ ಅವರು ಅನ್ನೋದು. ಒಂದು ವೇಳೆ ರಾಜೀನಾಮೆಯನ್ನ ಕೊಡ್ತಾರಾ ಶಿವರಾಮ್ ಹೆಬ್ಬಾರ್? ಬಿಜೆಪಿಗೆ ಅಸಮಾಧಾನ ಇದೆ, ಮತ್ತೊಂದು ಮಗದೊಂದು ಒಂದು ಬೇಗುದಿ ಇದೆ ಅವರಿಗೆ. ಆದ್ರೆ ರಾಜೀನಾಮೆ ಕೊಡ್ತಾರ ಅನ್ನೋದು ಬಿಜೆಪಿ ಪಾಳೆಯಕ್ಕೆ ಶಿವರಾಮ್ ಹೆಬ್ಬಾರ್ ಅವರದ್ದೇ ಟೆನ್ಷನ್. ಈಗ ಬಿಜೆಪಿಗೆ ರಾಜೀನಾಮೆಯನ್ನ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕೊಡ್ತಾರ. ರಾಜ್ಯಸಭಾ ಚುನಾವಣೆಗೆ ಮತದಾನ ಮಾಡಲಿಲ್ಲ ಹೆಬ್ಬಾರ್ ಅವರು. ಸ್ವಕ್ಷೇತ್ರ ಯಲ್ಲಾಪುರಕ್ಕೆ ಆಗಮಿಸಿರುವ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ತಾರ ಶಿವರಾಮ್ ಹೆಬ್ಬಾರ್. ಬಿಜೆಪಿ ತೊರೆಯುವ ಬಗ್ಗೆ ಹಿಂದೆ ಘೋಷಣೆಯನ್ನ ಮಾಡ್ತಾರ. ಎಕ್ಸ್ಪೆಕ್ಟ್ ಬಿಜೆಪಿಗದು. ಯಾಕಂತ ಹೇಳಿದ್ರೆ ವಿಪ್ ಜಾರಿ ಮಾಡಿ ತನ್ನ ಶಾಸಕರೆಲ್ಲರೂ ಕೂಡ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡಬೇಕು, ಮತ ಹಾಕಬೇಕು ಅಂತೇಳಿ ಹೇಳಿದಾಗ ಎಸ್.ಟಿ. ಸೋಮಶೇಖರ್ ಅವರು ಆತ್ಮಸಾಕ್ಷಿ ಮತ ಹಾಕಿ ಅಡ್ಡ ಮತದಾನ ಮಾಡಿದ್ರು. ಇತ್ತ ಶಿವರಾಮ್ ಹೆಬ್ಬಾರ್ ಅವರು ವಿಧಾನಸೌಧಕ್ಕೆ ಸುಳಿಲೇ ಇಲ್ಲ. ಹೀಗಾಗಿ ಬಿಜೆಪಿಗೊಂದು ಕ್ಲಾರಿಟಿ ಇದೆ, ಅವರು ನಮ್ಮ ಜೊತೆ ಇಲ್ಲ ಅನ್ನೋದು. ಇದೆಲ್ಲ ಬೆಳವಣಿಗೆಗಳ ನಡುವೆ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ತಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಹುಶಃ ಕಾರ್ಯಕರ್ತರ ಅಭಿಪ್ರಾಯ ಪಡೆಯೋದಕ್ಕೋ ಏನೋ ಗೊತ್ತಿಲ್ಲ. ನಿನ್ನೆ ಬೆಂಗಳೂರಿನಲ್ಲಿದ್ರು, ಇವತ್ತು ಮತ್ತೆ ತಮ್ಮ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಇವತ್ತು ತಮ್ಮ ತೀರ್ಮಾನ ಏನು ಎತ್ತ ಅನ್ನೋದನ್ನ ಹೇಳುವ ಸಾಧ್ಯತೆ ಇದೆ. ನಿನ್ನೆಯಿಂದಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಎಲ್ಲ ಕಡೆಗಳಲ್ಲೂ ಕೂಡ ಪಕ್ಷ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ. ಪಕ್ಷದ ಅಭ್ಯರ್ಥಿಗೆ ಇವರು ಬೆಂಬಲ ಕೊಡಬೇಕಾಗಿತ್ತು, ಇವರು ಪಕ್ಷದಲ್ಲಿ ಇರಬಾರ್ದು ಅನ್ನುವ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇವತ್ತು ಶಿವರಾಮ್ ಹೆಬ್ಬಾರ್ ಅವರ ನಡೆ ಬಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಅವ್ರು ಏನ್ ಮಾಡ್ತಾರೆ? ಪಕ್ಷ ಬಿಟ್ಟು ಹೋಗ್ತಾರಾ ಅಥವಾ ಅವರ ಮುಂದಿನ ನಡೆ ಏನು? ಕಾಂಗ್ರೆಸ್ಗೆ ಹೋಗ್ತಾರಾ? ಇದೆಲ್ಲವೂ ಕೂಡ ಬಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದಕ್ಕೊಂದು ವಿಶೇಷವಾದಂಥ ಆದ್ಯತೆಯನ್ನು ಮಾಧ್ಯಮದಲ್ಲಿ ಕೊಟ್ಟ ಹಿನ್ನೆಲೆಯಲ್ಲಿ ನನ್ನ ಕಾರಣಕ್ಕಾಗಿ ನಾನು ಈ ಸ್ಪಷ್ಟೀಕರಣವನ್ನು ಮಾಧ್ಯಮದ ಮೂಲಕ ಕೊಡಲೇಬೇಕಾದಂಥ ಅವಶ್ಯಕತೆ ಇತ್ತು. ಆ ಕಾರಣಕ್ಕಾಗಿ ಕೊಟ್ಟಿದ್ದೇನೆ. ಹೇಳಿ. ವಿಪ್ಪನ ಬಗ್ಗೆ ಆಗತ್ತೋ, ವಿಪ್ ಏನಾಗತ್ತೆ, ವಿಪ್ ಕೊಡೋದಕ್ಕೆ ಅಧಿಕಾರ ಇದೆಯೋ ಇಲ್ಲ. ಬಿ ಜೆ ಪಿ ವಿಪ್ ಕೊಡ್ತಕ್ಕಂಥವ್ರಿಗೆ ಜೆ ಡಿ ಎಸ್ ವಿಪ್ ಕೊಡ್ಲಿಕ್ಕೆ ಅಧಿಕಾರ ಇದೆ ಹಾಗೆ ಎಲ್ಲವೆಲ್ಲವೂ ಕೋರ್ಟ್ನಲ್ಲಿ ಹೋದಾಗ ಇರ್ತಕ್ಕಂಥ ಸಂಗತಿ. ಅವೆಲ್ಲ ಕಾನೂನಾತ್ಮಕ ವಿಷಯಗಳಲ್ಲಿ ಚರ್ಚೆ ಆಗುತ್ತೆ ಅಷ್ಟೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವೇನು ವಾಸ್ತವ ಇದೆ ವಾಸ್ತವನೇ ಇಟ್ಕೊಂಡಿದ್ದೇನೆ, ಏನು ವಾಸ್ತವ ಇದೆ ಅದನ್ನು ಹೇಳಿದೆ. ಭಾರತೀಯ ಜನತಾ ಪಕ್ಷದ ನಡೆ ಬಗ್ಗೆ ನಿಮಗೇನು ಬೇಜಾರಿದೆಯಾ? ನನ್ನ ಬೇಸರದ ಬಗ್ಗೆ ಇವತ್ತು ಹೇಳಿಲ್ಲ. ಯಾವ ದಿವಸ ನನ್ನ ಚುನಾವಣೆ ಆಯಿತು, ಚುನಾವಣೆಯ ದಿವಸದಿಂದ ನಾನು ಈ ವಿಚಾರವನ್ನು ಹೇಳ್ತಾನೆ ಬಂದಿದ್ದೆ. ರಾಜ್ಯ ಮತ್ತು ರಾಷ್ಟ್ರದ ಬಿ ಜೆ ಪಿ ನಡವಳಿಕೆ ಬಗ್ಗೆ ನನಗೆ ಅಸಮಾಧಾನ ಇಲ್ಲ. ಜಿಲ್ಲೆ ಮತ್ತು ಕ್ಷೇತ್ರದಲ್ಲಿ ಬಿ ಜೆ ಪಿ ನಡೆಯುವಂಥ ರೀತಿ ಬಗ್ಗೆ ನನಗೆ ಭಾಳ ದೊಡ್ಡ ಅಸಮಾಧಾನ ಇದೆ. ನನ್ನನ್ನು ಸೋಲಿಸೋದಕ್ಕೆ ಸಾಕಷ್ಟು ದೊಡ್ಡ ಪ್ರಯತ್ನ ಮಾಡಿದ್ದ ವಿಷಯವನ್ನು ಅಂದೇ ಪ್ರಸ್ತಾಪ ಮಾಡಿದ್ದೇನೆ. ಅದನ್ನು ಅರ್ಥಕೊಂಡ ಮೇಲೆ 5-6 ಮಂದಿಗೆ ಅವರು ಅಮಾನತ್ತು ಕೂಡ ಮಾಡಿದರು. ಅಮಾನತ್ತು ಅವರೇ ಮಾಡಿದರು, ಅಮಾನತ್ತನ್ನು ಅವರೇ ರದ್ದು ಮಾಡಿದರು. ಯಾಕೆ ಅಮಾನತ್ತು ಮಾಡಿದರು, ಯಾಕೆ ರದ್ದು ಮಾಡಿದರು, ಈ ಎರಡೂ ವಿಷಯವೂ ಎಲ್ಲೂ ಚರ್ಚೆ ಆಗಲಿಲ್ಲ. ಆವತ್ತಿನಿಂದ ಇವತ್ತು ತನಕ ಹೇಳ್ತಾನೆ ಬಂದಿದ್ದೇನೆ. ಯಾವ ನ್ಯಾಯಕ್ಕಾಗಿ ಯಾರು ತಪ್ಪು ಮಾಡ್ತಾರೆ ಅವ್ರ ತಪ್ಪಿಗೆ ಸಂಪೂರ್ಣವಾದಂಥ ವಿನಾಯಿತಿಯನ್ನು ನೀಡಿ, ನಮ್ಮಿಂದ ಏನಾದರೂ ಒಂದು ಸಣ್ಣ ಲೋಪದೋಷ ಆದರೆ ಅದನ್ನೇ ದೊಡ್ಡ ವೈಭವೋಪೇರಿತವನ್ನು ಮಾಡಿರ್ತಕ್ಕಂಥ ಕ್ರಮ ಇದೆಯಲ್ಲ, ಇದನ್ನು ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಥವಾ ನಾನು ಭಾರತೀಯ ಕಾಂಗ್ರೆಸ್ನಿಂದ ಬಿಟ್ಟು ಬಿ ಜೆ ಪಿಗೆ ಬಂದೆ. ಯಾವುದೋ ಒಂದು 2-3 ಮಾಧ್ಯಮ ನೋಡಿ ಆಡಿಕೊಂಡು ಕೂತು ಅದು ಕೂತು ಅಂತೇಳಿ ನಾವು ಕಾಂಗ್ರೆಸ್ನ ಬಿಟ್ಟು ಬಂದಾಗ ಎಲ್ಲ ಆಡಿಕೊಂಡು ಕೂತಿದ್ವಿ. ಯಾವ ತೊಗೊಂಡೋಗಿ ಕೊಡಿಸಿದ್ದು. ಹಿಂದಿನ ಇತಿಹಾಸವನ್ನು ಕೆಣಕೋದಕ್ಕೆ ಹೋಗೋದಿಲ್ಲ, ಆದರೆ ಹಿಂದಿನ ಇತಿಹಾಸವನ್ನು ಕೆಣಕಿದರೆ
ನನ್ನನ್ನು ಕೆಣಕ್ತೋದ ಎಲ್ಲ ವಿಚಾರಗಳನ್ನು ಕೆಣಕ್ತಾನೆ ಹೋಗ್ತೀನಿ. ಏನಾಯಿತು, ಯಾಕಾಯಿತು, ಯಾರು ಏನೇನು ಮಾಡಿದರು. ಒಬ್ಬ ಶಾಸಕನಾಗಿ ಚುನಾವಣೆ ನಿಂತಂಥ ಕಾಲದಲ್ಲಿ, ಸಿಂಬಾಲಿಕ್ ಎಲೆಕ್ಷನ್ ನಿಂತಂಥ ಕಾಲದಲ್ಲಿ ಪದಾಧಿಕಾರಿಗಳೇ ಇದ್ದು ಕಾಂಗ್ರೆಸ್ ಪರವಾಗಿ ನೇರವಾದಂಥ ಚುನಾವಣೆಯ ಪ್ರಚಾರ ಮಾಡ್ತಾರೆ ಅಂತಂದರೆ ಉದ್ದೇಶ ಏನು? ಅವಶ್ಯಕತೆ ಇದ್ದಾಗ ನಮ್ಮ ಬೆಂಬಲ ಬೇಕಿತ್ತು. ವಿಧಾನ ಪರಿಷತ್ತಿನ ಚುನಾವಣೆ ನಡೆಸಿದೆ. ಯಾವೆಲ್ಲ ಚುನಾವಣೆ ಪ್ರಚಾರಕ್ಕೆ ಬಂದೋಡಿ ಎಲ್ಲರಿಗೂ ಗೊತ್ತು. ಮೊದಲನೇ ಬಾರಿ ವಿಧಾನ ಪರಿಷತ್ತಿಗೆ ಎಲ್ಲ ಶಕ್ತಿಯನ್ನು ಹಾಕಿ ಜಿಲ್ಲೆಯಲ್ಲಿ ಮೊದಲನೇ ಬಾರಿ ವಿಧಾನ ಪರಿಷತ್ತಿಗೆ ನಮ್ಮ BJP ಪಕ್ಷವನ್ನು ಗೆಲ್ತಕ್ಕಂಥ ಕೆಲಸ ಮಾಡಿದೆ. ಶಕ್ತಿ ಆಧಾರದ ಮೇಲೆ ರಾಜಕಾರಣದ